ಭೀಮಾ ನದಿಯ ಪ್ರವಾಹದಿಂದ ತತ್ತರಿಸಿದ ರೈತರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಮಳೆ ಪ್ರವಾಹಕ್ಕೆ ತುತ್ತಾಗಿ ಅಳಿದುಳಿದ ಭತ್ತಕ್ಕೂ ಕೂಡ ಯೋಗ್ಯ ದರ ಸಿಗ್ತಾ ಇಲ್ಲ ಅಂತ ಅನ್ನದಾತರು ಕಣ್ಣೀರಿಡ್ತಾ ಇದ್ದಾರೆ. ಭತ್ತದ ಬೆಲೆ ಕುಸಿತ, ರೈತರಿಗೆ ಸಂಕಷ್ಟ. ಅಳಿದುಳಿದ ಭತ್ತ ರಾಶಿ ಮಾಡಿ ಒಣಗಿಸುತ್ತಿರುವ ರೈತರು. ಶ್ರಮ ಹಾಕಿ ಬೆಳೆದ ಭತ್ತಕ್ಕೆ ಬೆಂಬಲ ಬೆಲೆ ಇಲ್ಲದೆ ರೈತ ಕಂಗಾಲು. ಈ ದೃಶ್ಯ ಕಂಡು ಬಂದಿರುವುದು ಯಾದಗಿರಿ ತಾಲೂಕಿನ ಬಂದಳ್ಳಿ ಗ್ರಾಮದಲ್ಲಿ. ಹೌದು, ರೈತರು ಸಾಕಷ್ಟು ಶ್ರಮ ಹಾಕಿ ಬೆಳೆದ ಬೆಳೆಯನ್ನೆಲ್ಲ ಈ ಬಾರಿ ಭೀಮ ಪ್ರವಾಹ ನುಂಗಿ ಹಾಕಿದೆ. ಭೀಮ ಪ್ರವಾಹದ ಬಳಿಕ ರೈತರು ಅಳಿದುಳಿದ ಭತ್ತ ಬೆಳೆದು ಕಟಾವು ಮಾಡಿದ್ದಾರೆ. ಆದ್ರೆ ಕಟಾವು ಮಾಡಿರುವ ಭತ್ತಕ್ಕೆ ಯೋಗ್ಯ ದರ ಸಿಗುತ್ತಿಲ್ಲ. ಹಾಕಿರುವ ಬಂಡವಾಳ, ಮಾಡಿರುವ ಸಾಲ ತೀರಿಸಲಾಗದೆ ಒದ್ದಾಡುವ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸರ್ಕಾರ ಭತ್ತಕ್ಕೆ ಬೆಂಬಲ ಬೆಲೆ ನೀಡಲಿ ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಕಾರಣ ಜಾಸ್ತಿ ಇಳುವರಿನ ಬಂದಿಲ್ಲ, ಆದ್ರೆ ಕಡಿಮೆ ದರದಲ್ಲಿನ ತಗೊಂತ ಇದಾರೆ ಎಲ್ಲ. ಹೋದ ವರ್ಷ ಎಷ್ಟಿತ್ತು ರೇಟ್ ರೀ? 2600. ಈ ವರ್ಷ 2700. ಹಾಗಾಗಿ ತುಂಬಾ ಊರಾಗ್ತದೆ ರೇಟ್. ಏನಾಗ್ಬೇಕ್ರಿ ಈ ರೇಟ್ ಜಂಪ್ ಆಗಿಬಿಡ್ಬೇಕ್ರಿ, ಹೆಚ್ಚು ಮಾಡ್ಬೇಕ್ರಿ. ಇನ್ನು ಕಳೆದ ವರ್ಷ ಇದೇ ವೇಳೆ ಕ್ವಿಂಟಲ್ ಭತ್ತಕ್ಕೆ 2500ರಿಂದ 2600ರವರೆಗೆ ಬೆಲೆ ಇತ್ತು. ಆದ್ರೆ ಈ ಬಾರಿ ಪ್ರತಿ ಕ್ವಿಂಟಲ್ಗೆ ಭತ್ತಕ್ಕೆ 2100 ರೂಪಾಯಿ ಇದೆ. ಹೀಗಾಗಿ ರೈತರಿಗೆ ಬೆಳೆದ ಬೆಳೆಗೆ ದರವಿಲ್ಲದೆ ಸಂಕಷ್ಟ ಎದುರಿಸುವಂತಾಗಿದೆ. ಕೂಡಲೇ ಸರ್ಕಾರ ಬೆಂಬಲ ಬೆಲೆ ನೀಡಬೇಕು ಅಂತ ರೈತರು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದಾರೆ. ಇಳುವರಿ ಕಡಿಮೆ ಬರೋದ್ರ ಜೊತೆಗೆ ಭತ್ತದ ರೇಟ್ನು ಕಡಿಮೆ ಆಗಿದೆ. ಹೋದ್ ಸಲ 2600, 500, 600 ತನ ತಗೊಂಡಾರ. ಈ ಸರಿ ಏನದ 2000, 2100 ಅಂತ ತಗೊಳತ್ರ ಒಂದು ಕ್ವಿಂಟಲ್ ನಿಂತ ಸುಮಾರು 500-600 ರೂಪಾಯಿ ಕಡಿಮೆ ಆಗಿರೋದಾಗ ರೈತರು ಏನದ ರಸಗೊಬ್ಬರ, ಕೂಲಿ, ಅವ್ರೆಲ್ಲ ಮಷಿನ್ ಕಟ್ಟಿಂಗ್ ಹಾಕಿಸಿ ರೈತರಿಗೆ ಏನದ ಅಂದ್ರೆ ಮಾಡಿದ್ದು ಕೂಡ ಸಮಾನಾಗಿ ಬರದೆ ಇವತ್ತ ರೈತ ಕಂಗಾಲಾಗಿದ್ದಾನ. ಯಾದಗಿರಿ ಜಿಲ್ಲೆಯ ರೈತರ ಪರಿಸ್ಥಿತಿ ಹೇಳತೀರದಾಗಿದೆ. ಇಳುವರಿಯೂ ಇಲ್ಲದೆ ಬೆಳೆಗೆ ಬೆಲೆಯೂ ಇಲ್ಲದೆ ಕಂಗಾಲಾಗಿದ್ದಾರೆ. ನಾಗರಾಜ್ ಮಗ್ದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಗದಗ್ನಲ್ಲಿ ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ಇಲ್ಲದೆ ಅನ್ನದಾತರು ಗೋಳಾಡ್ತಾ ಇದ್ದಾರೆ. ಹೀಗಾಗಿ ಮೆಕ್ಕೆಜೋಳ ಮಾರಾಟ ಮಾಡದೆ ಹಾಗೆ ಇಟ್ಟಿದ್ದಾರೆ. ರಾಶಿ ಮಾಡಿದ ಮೆಕ್ಕೆಜೋಳವನ್ನ ಮಳೆ ಗಾಳಿಯಿಂದ ಕಾಪಾಡಿಕೊಳ್ಳುವುದಕ್ಕೆ ಕೂಡ ಪರದಾಡ್ತಾ ಇದ್ದಾರೆ. ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ಇಲ್ಲದೆ ಪರದಾಟ. ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ಆಗ್ರಹ. ಮುದ್ದಣಕಾಶಿಯ ರೈತರು ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲದೆ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ಬೆಳೆದ ಬೆಳೆ ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು. ಆದ್ರೆ ಅತಿಯಾದ ಮಳೆಗೆ ಅರ್ಧದಷ್ಟು ಬೆಳೆ ಹಾಳಾಗಿದೆ. ಇನ್ನು ಅಳಿದುಳಿದ ಬೆಳೆಯನ್ನ ರೈತರು ಕಷ್ಟಪಟ್ಟು ಉಳಿಸಿಕೊಂಡಿದ್ದಾರೆ. ಆದ್ರೆ ಈಗ ಸೂಕ್ತ ಬೆಲೆ ಇಲ್ಲದೆ ಒದ್ದಾಡುತ್ತಿದ್ದಾರೆ. ಗುಣಮಟ್ಟದ ಮೆಕ್ಕೆಜೋಳ ಕ್ವಿಂಟಲ್ಗೆ 1500ರಿಂದ 1600 ರೂಪಾಯಿ ಕೇಳ್ತಿದ್ದಾರೆ. ಹೀಗಾಗಿ ಸಿಟ್ಟಿಗೆದ್ದ ರೈತರು ತಾವು ಬೆಳೆದ ಮೆಕ್ಕೆಜೋಳವನ್ನ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗ್ತಿಲ್ಲ. ಆ ಕಾರಣದಿಂದ ಸರ್ಕಾರ, ಕೇಂದ್ರ ಸರ್ಕಾರ 2400 ರೂಪಾಯಿನ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಒಳಗ ಖರೀದಿ ಮಾಡುವಂತಂದು ಆಲ್ರೆಡಿ ಪ್ರಸ್ತಾವನೆ ಮಾಡಿದೆ ಸರ್. ರಾಜ್ಯ ಸರ್ಕಾರದವರು ಇದು ಮುಂದೆ ಬಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಕೇಂದ್ರಗಳ ಮುಖಾಂತರ ಸೇವಾ ಸಹಕಾರ ಸಂಘದ ಮುಖಾಂತರ ಎಲ್ಲಾ ಒಂದು ಗ್ರಾಮಗಳನ್ನು, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಾಮಗಳ ಒಂದು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಈ ಒಂದು ಗೋವಿನ ಜೋಳ ಬೆಳೆ ಅಂದ್ರೆ ಮೆಕ್ಕೆಜೋಳವನ್ನ ನಮ್ಮ ಒಂದು ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಒಳಗ ಮಾರಾಟ ಆಗಬೇಕು. ಮತ್ತೆ ರೈತರಿಗೆ ಸಹಿತ ಕನಿಷ್ಠ ಬೆಂಬಲ ಬೆಲೆ ಆತಂದ್ರ ಒಂದು ನಿಗದಿತವಾದಂತ ಬೆಲೆ ಭದ್ರತೆ ಇರ್ತೈತಿ. ಕೇಂದ್ರ ಸರ್ಕಾರದಿಂದ ಜೂನ್ ತಿಂಗಳಲ್ಲಿ ಗೋವಿನ ಜೋಳಕ್ಕೆ 2400 ರೂಪಾಯಿ ಬೆಂಬಲ ಬೆಲೆ ಆದೇಶ ಮಾಡಿದೆ. ಆದ್ರೆ ರಾಜ್ಯದಲ್ಲಿ ಈವರೆಗೆ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ ಆರಂಭಿಸಿಲ್ಲ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ.
ರೈತ ಹಾಕಿದ ಮಾಲು ಒಯ್ಯಾಕ ಯಾರು ಮುಂದ್ ಬರಕ ತಯಾರಿಲ್ರಿ, ಖರೀದಾರರು ಬರವಲ್ರಿ. ಬಂದ್ರು ಸಹಿತ ಅಡ್ಡಿ ದಿಡ್ಡಿ ಕೇಳ್ತಾರ್ರಿ, 15,000 1600 1700 ಹಿಂಗ್ ಕೇಳ್ತಾರ ಹೋಗ್ತಾರ. ಅಲ್ಲಿಂದ ನಾವು ಖರ್ಚು ಮಾಡಿದ್ದು ವ್ಯರ್ಥ ಆಗ್ಬಿಡತ್ರಿ. ಈಗ ಬೆಳೆಸ್ಬೇಕಾಗಿತ್ತು, ಬೆಳೆಸೈತಿ ರೈತ. ಈಗ ಹೆಂಡ್ರು ಮಕ್ಕಳು ಕಟ್ಕೊಂಡು ಉಪವಾಸ ವನವಾಸ ಬಿದ್ದು ತಮ್ಮ ಮುಂದೆ ಹಾಕ್ಕೊಂಡ್ರ ಅವನು ಕೊಡಾಕ ದಾರಿಲ್ಲ. ಬೆಂಬಲ ಬೆಲೆ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡೈತಿ, ಇನ್ನೂ ಇವ್ರು ಬರಕ್ ತಯಾರಿಲ್ಲ. ರೈತರು ಮೆಕ್ಕೆಜೋಳವನ್ನು ಬಯಲು ಪ್ರದೇಶದಲ್ಲಿ ಒಣ ಹಾಕಿ ಕಾಪಾಡಿಕೊಳ್ಳುತ್ತಿದ್ದಾರೆ. ಈಗಾಗಲೇ ಮಳೆ ಹೊಡೆತಕ್ಕೆ ಸಾಕಷ್ಟು ಹಾನಿಯಾಗಿದೆ. ರೈತರ ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ. ಹೀಗಾಗಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತ ರೈತರು ಒತ್ತಾಯಿಸುತ್ತಿದ್ದಾರೆ. ಮಂಜುನಾಥ್ ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಭೀಮಾ ನದಿಯ ಪ್ರವಾಹದಿಂದ ತತ್ತರಿಸಿದ ರೈತರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಮಳೆ ಪ್ರವಾಹಕ್ಕೆ ತುತ್ತಾಗಿ ಅಳಿದುಳಿದ ಭತ್ತಕ್ಕೂ ಕೂಡ ಯೋಗ್ಯ ದರ ಸಿಗ್ತಾ ಇಲ್ಲ ಅಂತ ಅನ್ನದಾತರು ಕಣ್ಣೀರಿಡ್ತಾ ಇದ್ದಾರೆ. ಭತ್ತದ ಬೆಲೆ ಕುಸಿತ, ರೈತರಿಗೆ ಸಂಕಷ್ಟ. ಅಳಿದುಳಿದ ಭತ್ತ ರಾಶಿ ಮಾಡಿ ಒಣಗಿಸುತ್ತಿರುವ ರೈತರು. ಶ್ರಮ ಹಾಕಿ ಬೆಳೆದ ಭತ್ತಕ್ಕೆ ಬೆಂಬಲ ಬೆಲೆ ಇಲ್ಲದೆ ರೈತ ಕಂಗಾಲು. ಈ ದೃಶ್ಯ ಕಂಡು ಬಂದಿರುವುದು ಯಾದಗಿರಿ ತಾಲೂಕಿನ ಬಂದಳ್ಳಿ ಗ್ರಾಮದಲ್ಲಿ. ಹೌದು, ರೈತರು ಸಾಕಷ್ಟು ಶ್ರಮ ಹಾಕಿ ಬೆಳೆದ ಬೆಳೆಯನ್ನೆಲ್ಲ ಈ ಬಾರಿ ಭೀಮ ಪ್ರವಾಹ ನುಂಗಿ ಹಾಕಿದೆ. ಭೀಮ ಪ್ರವಾಹದ ಬಳಿಕ ರೈತರು ಅಳಿದುಳಿದ ಭತ್ತ ಬೆಳೆದು ಕಟಾವು ಮಾಡಿದ್ದಾರೆ. ಆದ್ರೆ ಕಟಾವು ಮಾಡಿರುವ ಭತ್ತಕ್ಕೆ ಯೋಗ್ಯ ದರ ಸಿಗುತ್ತಿಲ್ಲ. ಹಾಕಿರುವ ಬಂಡವಾಳ, ಮಾಡಿರುವ ಸಾಲ ತೀರಿಸಲಾಗದೆ ಒದ್ದಾಡುವ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸರ್ಕಾರ ಭತ್ತಕ್ಕೆ ಬೆಂಬಲ ಬೆಲೆ ನೀಡಲಿ ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಈ ಮಳೆ ಕಾರಣ ಜಾಸ್ತಿ ಇಳುವರಿನ ಬಂದಿಲ್ಲ, ಆದ್ರೆ ಕಡಿಮೆ ದರದಲ್ಲಿನ ತಗೊಂತ ಇದಾರೆ ಎಲ್ಲ. ಅಲ್ಲ ಹೋದ ವರ್ಷ ಎಷ್ಟಿತ್ತು ರೇಟ್ ರೀ? 2600. ಈ ವರ್ಷ 2700. ಹಾಗಾಗಿ ತುಂಬಾ ಉಡಾಕತ್ತದೆ ರೇಟ್. ಏನಾಗ್ಬೇಕ್ರಿ? ಈ ರೇಟ್ ಜಂಪ್ ಆಗ್ಬಿಡ್ಬೇಕ್ರಿ, ಹೆಚ್ಚು ಮಾಡ್ಬೇಕ್ರಿ. ಇನ್ನು ಕಳೆದ ವರ್ಷ ಇದೇ ವೇಳೆ ಕ್ವಿಂಟಲ್ ಭತ್ತಕ್ಕೆ 2500ರಿಂದ 2600ರವರೆಗೆ ಬೆಲೆ ಇತ್ತು. ಆದ್ರೆ ಈ ಬಾರಿ ಪ್ರತಿ ಕ್ವಿಂಟಲ್ಗೆ ಭತ್ತಕ್ಕೆ 2100 ರೂಪಾಯಿ ಇದೆ. ಹೀಗಾಗಿ ರೈತರಿಗೆ ಬೆಳೆದ ಬೆಳೆಗೆ ದರವಿಲ್ಲದೆ ಸಂಕಷ್ಟ ಎದುರಿಸುವಂತಾಗಿದೆ. ಕೂಡಲೇ ಸರ್ಕಾರ ಬೆಂಬಲ ಬೆಲೆ ನೀಡಬೇಕು ಅಂತ ರೈತರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಇಳುವರಿ ಕಡಿಮೆ ಬರೋದ್ರ ಜೊತೆಗೆ ಭತ್ತದ ರೇಟ್ನು ಕಡಿಮೆ ಆಗದ. ಹೋದ್ಸಲ 2600 500 600 ತನಕ ತಗೊಂಡಾರ. ಈ ಸರಿ ಏನದ 2000 2100 ಅಂತ ತಗೊಳತ್ರ ಒಂದು ಕ್ವಿಂಟಲ್ ನಿಂತ ಸುಮಾರು 500-600 ರೂಪಾಯಿ ಕಡಿಮೆ ಆಗಿರೋದ್ರಾಗ ರೈತರ ಏನದ ರಸಗೊಬ್ಬರ, ಕೂಲಿ, ಅವ್ರದೆಲ್ಲ ಮಷಿನ್ ಕಟಿಂಗ್ ಹಾಕಿ ರೈತರಿಗೆ ಏನದಂದ್ರೆ ಮಾಡಿದ್ದು ಕೂಡ ಸಮಾನಾಗಿ ಬರದೆ ಇವತ್ತ ರೈತ ಕಂಗಾಲಾಗಿದ್ದಾನ. ಯಾದಗಿರಿ ಜಿಲ್ಲೆಯ ರೈತರ ಪರಿಸ್ಥಿತಿ ಹೇಳತೀರದಾಗಿದೆ. ಇಳುವರಿಯೂ ಇಲ್ಲದೆ ಬೆಳೆಗೆ ಬೆಲೆಯೂ ಇಲ್ಲದೆ ಕಂಗಾಲಾಗಿದ್ದಾರೆ. ನಾಗರಾಜ್ ಮಗ್ದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಗದಗ್ನಲ್ಲಿ ಮೆಕ್ಕೆಜೋಳಕ್ಕೆ ಸೂಕ್ತ ಬೆಲೆ ಇಲ್ಲದೆ ಅನ್ನದಾತರು ಗೋಳಾಡ್ತಾ ಇದ್ದಾರೆ.